ಮಂಡ್ಯದಲ್ಲಿರೋದು ಎಂಗೇಜ್ಮೆಂಟ್. ಬಾಯ್ಸ್ ನೋಡಿ ರೆಡಿ ಆಗಿದ್ದೀವಿ. ನೋಡಿ ಎಲ್ಲರೂ ನಿಂತ್ಕೊಂಡಿದ್ದೀವಿ. ಇವ್ರದೇ ಇವತ್ತು ಎಂಗೇಜ್ಮೆಂಟ್. ನೋಡಿ ನಮ್ಮಮ್ಮ ಬಂದಿದ್ದಾಳೆ ಇವಾಗ. ಮಾತಾಡಿ. ಹೌದು, ನೋಡಿ ಮಂಡ್ಯಕ್ಕೆ ಬಂದ್ಬಿಟ್ಟು ಕಪ್ ತಿಂದೆ ಹೋದ್ರೆ ಏನು ಚೆನ್ನಾಗಿ. ಬ್ಯಾಕ್ ಟು ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಮಾರ್ನಿಂಗ್ ಎದ್ಬಿಟ್ಟಿದ್ದಾಳೆ ಇವತ್ತು ಅನ್ಕೋತಾ. ಇವಾಗ ಯಾಕೋ ಏನು ಗೊತ್ತಾ, ಡೈಲಿ ನಾನು ಅದಳೋದು 8 o'clock ಮೇಲೆ ಆಗ್ಬಿಡ್ತಾಯಿತ್ತು. ಒಂದಿನ ಕಂಗ್ರ್ಯಾಚುಲೇಷನ್ ಬ್ರದರ್. ಆದರೂ 6 o'clock ಎದ್ದೋಣ ಅಂತ ಇದ್ದಿದ್ದೀನಿ. ಬಟ್ ಇವಾಗ 7 o'clock. ಎಷ್ಟು ಚೆನ್ನಾಗಿದೆ ಗೊತ್ತಾ ಬೇಗ ಇದ್ದರೆ. ನಾನು ಎದ್ದೋಳೋದೆಲ್ಲ ದೊಡ್ಡ ಸೋಂಬೇರಿ. ಇನ್ನೂ ಪಾಪ ಸ್ಕೂಲ್ಗೆ ಹೋಗ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕೋಗಿಲೆ ಕುಹು ಅಂತ ಹೋಗ್ತಾಯಿದೆ. ನಾವು ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ ಇದೆ, ಎಲ್ಲರೂ ಹೋಗ್ತಾ ಇದ್ದೀವಿ. ಸೌಮ್ಯ ಅವರು ಇಲ್ಲಿ 9 o'clock ಅಷ್ಟರಲ್ಲಿ ಬರ್ತಾರೆ. ಸೊ ಅಷ್ಟರಲ್ಲಿ ರೆಡಿ ಆಗಬೇಕು. ಸುಮ್ಮನೆ ಹೊರಗಡೆ ಚೆನ್ನಾಗಿತ್ತು, ಚಿಲಿ ಪಿಲಿ ಸೌಂಡ್. ನಮ್ಮನೆ ಹತ್ರ ಅಂತೂ ಸಕ್ಕತ್ತಾಗಿದೆ. ಸೊ ಸುಮ್ಮನೆ ಎಂಜಾಯ್ ಮಾಡ್ತಾಯಿದ್ದೆ. ನಮ್ಮ ಪಾಪು ಹಸ್ಬೆಂಡ್ ಇಬ್ಬರು ಮಲಗಿದ್ದಾರೆ, ಬನ್ನಿ ತೋರಿಸ್ತೀನಿ. ನಾನು ಬೇಗ ರೆಡಿ ಆಗಬೇಕು. ನಾನು ರೆಡಿ ಆದಮೇಲೆ ಅವ್ರನ್ನ ಇಡ್ಸಿದ್ದು. ಆಲ್ಮೋಸ್ಟ್ ಮಾಡಿಬಿಟ್ಟಿದ್ದೀನಿ. ನೋಡಿ ಏನು ಕೆಲಸ ಇಲ್ಲ ಇವತ್ತು. ಏನೂ ಮಾಡಲ್ಲ, ಮೇ ಬಿ ಹೊರಗಡೆನೇ ಅನಿಸುತ್ತೆ. ಮಂಡ್ಯದಲ್ಲಿರೋದು ಎಂಗೇಜ್ಮೆಂಟು. ಮತ್ತೆ ರೆಡಿ ಆಗ್ಬಿಟ್ಟು ಸಿಗ್ತೀನಿ. ಸ್ವಂತ ನಮ್ಮ ಅಪ್ಪ ಇದ್ದಾರಲ್ಲ, ಅವ್ರ ಅಣ್ಣನ ಮಗಂದು ಎಂಗೇಜ್ಮೆಂಟ್ ಹೋಗ್ತಾರೆ ಅಂತ ವಾಶ್ ಮಾಡ್ತಾಯಿರಿ. ನೋಡಿ ರೆಡಿ ಆಗಿದ್ದೀವಿ, ಇವಾಗ ಹೊರಡಬೇಕು. ಏನಪ್ಪ 9 o'clock ಅಂತ ಅಂದ್ಕೊಂಡ್ವಿ, ಬಟ್ ನೋಡಿ. ಸೊ ದಿಸ್ ಈಸ್ ಮೈ ಔಟ್ಫಿಟ್. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಪಾಪು ಮಾತ್ರ ಮಾಡಿಬಿಟ್ಟು ತಿನ್ಸಿರೋದು. ಅಲ್ಲೇ ಎಲ್ಲಾದರೂ ಆನ್ ದ ವೇ ಹೋಗ್ಬೇಕಾದ್ರೆ ತಿನ್ನೋಣ ಅಂತ. ಬಟ್ ಇಲ್ಲೇ 10:30 ಆಗಿದೆ. ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ. ಸೊ ಬೇಕಾದ್ರೆ ಮತ್ತೆ ಸಿಗ್ತೀರಿ. ನಮ್ಮ ಬೇಬಿ ಡ್ರೆಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಯಶ್ ಓಕೆ, ಲೆಟ್ಸ್ ಗೋ. ಎಷ್ಟು ಕ್ಯೂಟ್ ಡ್ರೆಸ್, ಬೇಬಿ ಡ್ರೆಸ್, ಪಿಂಕ್ ಡ್ರೆಸ್. ಯಶ್ ಯಶ್ ಓಕೆ, ಲೆಟ್ಸ್ ಗೋ. ನೋಡಿ ಗಾಯ್ಸ್, ಸೌಮ್ಯ ನಮ್ಮ ಹಸ್ಬೆಂಡ್. ಸೌಮ್ಯ ಅವ್ರು ಬಂದಿದ್ದಾರೆ. ಮಲ್ಲಿಗೆ ಹೂವು ನಂಗಲ್ಲಿ ಮಲ್ಲಿಗೆ ಹೂವೆಲ್ಲ ಮುಡ್ಕೊಂಡು ಬಂದಿದ್ದಾರೆ. ನನಗೆ ಮೆಹಂದಿ ಪಪ್ಪು ತೋರಿಸ್ತಾಳೆ ಮಲ್ಲಿಗೆ ಹೂವು. ಬರೀ ಡೌಗಳು ನಿಂದ. ಚೆನ್ನಾಗೈತೆ ಬೇಬಿದು ಫ್ರಾಕು. ಅಯ್ಯೋ ಮೆಹಂದಿ ನೋಡು ಪಾಪದು. ಇಲ್ಲಿ ಚಿನ್ನಿ ಮೆಹಂದಿ. ತಿಂಡಿ ಏನು ಮಾಡಿದ್ರಿ? ನಾವು ಹೆಂಗೋ ಒಂದು ಇಡ್ಲಿ ತಿನ್ನೋ ಬಂದು ಅಲ್ಲಿ. ಹೌದಾ, ಸುಮ್ಮನೆ ಬರ್ತಾವಳೆ. ಇನ್ನೇನು ಅಲ್ಲೇ ಹೋಗಿ ನಾವು 1 hour ಹೋಗ್ತೀವಿ. 1 hourಗೆ ಹೋಗ್ಬೋದಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಫುಲ್ಲು ಡಯಟ್ ಪ್ರೀ ವೆಡ್ಡಿಂಗ್ ಶೂಟ್ ಇದೆ. ಎಲ್ಲರೂ ವೇಟ್ ಮಾಡ್ತಾ ಇದ್ದೀವಿ ಹೇಗೆ ಬರುತ್ತೆ ಅಂತ. ಬಟ್ ಪ್ರೀ ವೆಡ್ಡಿಂಗ್ ವಿಡಿಯೋ ಹೋಗಿ ಮಾಮನ ಜೊತೆ ಹಿಂದೆ ಕೂತ್ಕೋಗು. ನಿನ್ನೆ ಮಾಮನ ಜೊತೆ ಎಲ್ಲ ನಿಕ್ಕಿ ಆ್ಯಕ್ಚುಲಿ ಬಸ್ಸಲ್ಲಿ ಹೋಗ್ತೀನಿ ಇಲ್ಲ ಟ್ರೈನಲ್ಲಿ ಹೋಗ್ತೀನಿ ಅಂತ ಏನೋ ಅಂದ್ಬಿಟ್ಟು ಹೋಗೋಕ್ಕೆ
ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಟಿ ಒಂಥರ ಚೆನ್ನಾಗಿದೆ. ಕಷ್ಟ ಏನಾಗ್ತಿಲ್ಲ. ಸೊ ಹಾಗೆ ಎಲ್ಲರೂ ಮಾತಾಡಿಕೊಂಡು ಸ್ವಲ್ಪ ಲೇಟ್ ಆಗೋಯಿತು. ಆ್ಯಕ್ಚುಲಿ ನಾವು 11:30ಗೆ ಅಲ್ಲಿರಬೇಕಿತ್ತು. ನಾವು ಹೋಗಿ ರೀಚ್ ಆಗೋ ಅಷ್ಟರಲ್ಲಿ 1 ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಶಾಸ್ತ್ರಗಳೆಲ್ಲ ಆಗಿತ್ತು. ಬಟ್ ಇನ್ನೂ ರಿಂಗ್ ಎಕ್ಸ್ಚೇಂಜ್ ಆಗಿರಲಿಲ್ಲ ಕರೆಕ್ಟಾಗಿ ಆ ಟೈಮ್ಗೆ. ಆವಾಗಾದರೂ ಹೋಗೋಣ ಅಂತ ಹೋದ್ವಿ. ನಾವು ಆಲ್ಮೋಸ್ಟ್ ರೀಚ್ ಆದಾಗ ಒಂದು 1 ಅನಿಸುತ್ತೆ. ತುಂಬ ಬಿಸಿಲು. ಎಲಿಫೆಂಟ್ ಚಿಕ್ಕಿ, ನೀವು ಮಿನಿ ಎಲಿಫೆಂಟ್, ಬೇಬಿ ಎಲಿಫೆಂಟ್. ನೀವು ಬೇಬಿ ಎಲಿಫೆಂಟ್, ನೀವು ಬೇಬಿ ಎಲಿಫೆಂಟ್, ನೀವು ಗೋರಿಲ್ಲಾ. ಬೇಬಿ ನೋಡಿ ಏನು ಹಚ್ಕೊಂಡ್ರು ಎಲ್ಲ ನನಗೂ ಬೇಕು ಅಂತ ಹೇಳ್ತಾವಳೆ. ಆಮೇಲೆ ಎಲ್ಲ ಹಾಕ್ಲಿ ಸಾಕಾ? ಇಲ್ಲ ಆಯ್ತು. ನೋಸು ಸಕ್ಕರೆ ನಾಡು ಮಂಡ್ಯಗೆ ಬಂದಿದ್ದೀವಿ ಇವಾಗ. ಇಲ್ಲಿಂದ 5 ಕಿಲೋಮೀಟರ್ ಇದೆ. ಯಾವುದಿದು ಮಂಡ್ಯ ರೀಚ್ ಆಗಿದ್ದೀವಿ. ಫಸ್ಟ್ ಹುಡುಗಿ ಹೆಸರು ಮಾತ್ರ ಅವ್ರ ಹೆಸರು ಫಸ್ಟ್. ಸೊ ಫೈನಲಿ ರೀಚ್ ಆಗ್ತಾ ಇದ್ದೀವಿ ನೋಡಿ ಹಳ್ಳಿ. ಮಂಡ್ಯದ ಗಂಡು ನಿಂತ್ಕೊಂಡಿದ್ದೀವಿ. ಶಿವಕ್ಕೆ ಮಗುಗೆ, ಶಿವಕ್ಕೆ ಪಾಪುಗೆ. ಇವ್ರು ಯಾರು? ಪಾಪು ಶಿವಕಮ್ಮ. ಇದ್ಯಾ ಇಲ್ಲಿ ನೋಡಿ ಅಮ್ಮ ಐ ಸ್ಲೀಪರ್ ಇವಳೊಬ್ಳಿದ್ದಾಳೆ. ನಮ್ಮ ಪಾಪು ಆ ಕಡೆ ಹೋಗ್ತೈತೆ. ಓಕೆ ಡನ್. ನೋಡ್ಕತಾರಿ ಎಲ್ಲೋದು ಸೋನು? ಸೋನು ಅವ್ರು ಎಲ್ಲೋದ್ರು? ಇಲ್ಲಿ ನೋಡಿ ನಮ್ಮ ಆಂಟಿ, ಇದೆಲ್ಲ ಹುಡುಗರ ಕಡೆ ಸೈಡ್. ಇವರೆಲ್ಲ ಗೊತ್ತಿಲ್ಲ. ರಿಂಗ್ ಎಕ್ಸ್ಚೇಂಜ್ ಆಗಿಲ್ವಾ? ಆಲ್ಮೋಸ್ಟ್ ಎಲ್ಲ ಶಾಸ್ತ್ರಗಳು ಮುಗ್ದೋಗಿತ್ತು. ಫೈನಲ್ ಆಗಿ ರಿಂಗ್ ಎಕ್ಸ್ಚೇಂಜ್ ಅಷ್ಟೇ ಇದ್ದಿದ್ದು. ಸೊ ನೋಡ್ತಾ ಇರ್ಬೋದು ಅವ್ರು ಜಸ್ಟ್ ಅವ್ರ ಕಡೆ ಯಾವ ಥರ ಇರುತ್ತೆ ಶಾಸ್ತ್ರ ಪೂಜೆಗಳೆಲ್ಲ ಮಾಡ್ತಾಯಿದ್ದಾರೆ. ನಾವು ಆಲ್ಮೋಸ್ಟು ಬೇಗನೆ ಹೋಗೋಣ ಅಂತ ತುಂಬ ಟ್ರೈ ಮಾಡಿದ್ವಿ, ಆಗಲೇ ಇಲ್ಲ. ಬ್ಯಾಂಗ್ಳೂರು ಬಿಡೋದೇ ಸ್ವಲ್ಪ ಲೇಟ್ ಆಗೋಯಿತು. ಇಲ್ಲ ಅಂದಿದ್ದರೆ ಆ ಶಾಸ್ತ್ರಗಳೆಲ್ಲ ಕವರ್ ಮಾಡ್ಬೋದಿತ್ತು. ಇವರು ಹೇಗೆ ಅಂದರೆ ನಮ್ಮಪ್ಪ ಇದ್ದಾರಲ್ಲ ಅವ್ರ ಅಣ್ಣನ ಮಗ, ನಮ್ಮ ದೊಡ್ಡಪ್ಪನ ಮಗಂದು ಎಂಗೇಜ್ಮೆಂಟಿಗೆ ಹೋಗಿದ್ದಿತ್ತು. ಮಂಡ್ಯದ ಹತ್ರ ಒಂದು ರೆಸಾರ್ಟಲ್ಲಿ ಇವತ್ತು ನಡೀತಾ ಇತ್ತು ಎಂಗೇಜ್ಮೆಂಟ್. ಇವಾಗ ನೋಡ್ಬೋದು ಇವರೇ ನಮ್ಮ ದೊಡ್ಡಪ್ಪ ಮಗ ಆ್ಯಂಡ್ ಅವ್ರ ಫಿಯಾನ್ಸೆ ಇವರೇನೆ. ಸೊ ಅವರು ಕೂಡ ಎಲ್ಲ ರೆಡಿಯಾಗಿ ನೀನು ಸ್ಟೇಜಿಗೆ ಹೋಗಬೇಕಿತ್ತು. ನಾವು ಆವಾಗ ಬಂದ್ವಿ. ಸೊ ಫೋಟೋಶೂಟ್ ಎಲ್ಲ ಮಾಡಿಸ್ಕೊತಾ ಇದ್ದಾರೆ. ನೋಡಿ ನಮ್ಮಮ್ಮ ಬಂದಿದ್ದಾಳೆ. ಇವಾಗ ಹುಡುಗಿನ ಏನೋ ಸ್ಟೇಜಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ತೋರಿಸ್ತೀವಿ ಅವ್ರಿಗೆ ಎಂಟ್ರಿ ಆಗೋದಿಲ್ಲ ಹೆಂಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿ ರೆಡಿ ಆಗಿದ್ದಾಳೆ ನಮ್ಮ ಅಕ್ಕನ ಮಗಳು ಪಲ್ಲವಿ ಅಕ್ಕ ಮಗಳು. ಇವಳು ಯಾರು ಅಪ್ನಿ ಅಣ್ಣನ ಮಗಳು. ನಿಮ್ಮ ಹೆಸರು ಹೇಳಿಬ್ರು? ನೀನು? ಲುಕ್ಕಿ ಕ್ಯೂಟ್. ಬನ್ನಿ ಹೋಗಿದ್ದಾರೆ ಅವ್ರ ಹುಡುಗನ ಜೊತೆ. ಅವ್ರದ್ದು ಇನ್ನು ನೆಕ್ಸ್ಟ್ 18 ಮದುವೆ ಇದೆ. ಸೊ ತಮ್ಮ ನೋಡಿ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ.
ಇವರು ನೆಕ್ಸ್ಟ್ ಇನ್ನು 15 ಡೇಸಲ್ಲಿ ಹಳ್ಳಕ್ಕೆ ಬೀಳೋರು ರೆಡಿಯಾಗಿದ್ದಾರೆ. ಇನ್ನೊಂದು ಲಾಕ್ ಸಿಗುತ್ತೆ ಸೋಮನಹಳ್ಳಿಗೆ ಹೋಗ್ಬಿಟ್ಟು. ಬನ್ನಿ ಹೋಗೋಣ. ಡೇಟ್ ಹೇಳ್ಬಿಡ್ರಿ, ಹೇಳಿ ಮತ್ತೆ ನೀವೇ ಇಬ್ಬರು ಸೇರ್ಬಿಟ್ಟು ಅಲ್ಲಿ ಹೋಗ್ಬಾರ್ದು. ಅಲ್ಲಿ ರೆಡಿಯಾಗಿದ್ದಾರೆ. ಇವ್ರದೇ ಇವತ್ತು ಫ್ರೆಂಡ್ಸ್ ಅನ್ಸುತ್ತೆ ಅವರೆಲ್ಲ. ಅಲ್ಲೋಡಲ್ಲಿ ಅಲ್ಲೋಡು, ಅವಳು ನೋಡು. ಹುಡುಗ ಹುಡುಗಿಯಲ್ಲಿ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇವೇನೋ ಬರಬೇಕು. ಎಂಗೇಜ್ಮೆಂಟ್ ನೋಡಿ. ಊಟ ಮಾಡ್ದ ಶಾಸ್ತ್ರ ಮಾಡೋದು. ಹುಡುಗಿ ಶಾಸ್ತ್ರ ಎಲ್ಲ ಮಾಡಿದ್ದಾಗೋಗಿದೆ. ಇವಾಗ ಬರೀ ರಿಂಗ್ ಎಕ್ಸ್ಚೇಂಜಿಗೆ ಬಂದಿದ್ದೀವಿ ನಾವು. ಹುಡುಗ ಹುಡುಗಿ ಫೈನಲಿ ಇವಾಗ ಎಂಟ್ರಿ. ಚಪ್ಪಾಳೆ ಚಪ್ಪಾಳೆ. ಸ್ವೀಟ್ ತಿನ್ನಿಸ್ತಾ ಇದ್ದಾರೆ. ಸೊ ಇವಾಗ ಇವರ ಫ್ಯಾಮಿಲಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಮಾಡಿದ್ರು ನೋಡಿ ಗಾಯ್ಸ್ ಕೇಕ್. ಅಲ್ಲಿ ಕೇಕ್ ಕಟ್ ಮಾಡ್ತಿದ್ದಾರೆ. ನಾವಿವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡ್ಕೊಂಡು ಬರ್ತೀವಿ. ನಿಮ್ದು ಏನು ಅನಿಸ್ತಾ ಇದೆ ಎಂಗೇಜ್ಮೆಂಟ್ ನೋಡ್ಬಿಟ್ಟು? ಫುಲ್ ಖುಷಿನಾ? ಇದೇ ಥರ ಹೌದಾ? ಯಾವಾಗಪ್ಪ ನಮ್ಮದು ಅಂತ ಸೋನು ಫುಲ್ ಎಕ್ಸೈಟಿಂಗ್ ಆಗಿದ್ದಾಳೆ. ಇನ್ನು 15 ಡೇಸಲ್ಲಿ ಮತ್ತೆ ಸಿಗ್ತೀವಿ. ನಮ್ಮ ಬ್ಲಾಗ್ ನೋಡೋರೆಲ್ಲ ಏನಮ್ಮ ಬರೀ ಎಂಗೇಜ್ಮೆಂಟು ಮದುವೆ ಅದೇ ತೋರಿಸ್ಕೊಂಡ್ಬಿಟ್ಟಿದ್ಯಾ, ಬೇರೆ ಏನಾದ್ರು ಮಾಡು ಅಂತ ಹೇಳ್ತವ್ರೆ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಗೊತ್ತಲ್ಲ, ಯಾರ್ಯಾರು ಬಂದಿರ್ತಾರೋ ಅವರೆಲ್ಲ ಹೋಗಿ ವಿಶ್ ಮಾಡಿ ಫೋಟೋ ತೊಗೊಂಡು ಊಟ ಮಾಡ್ಕೊಂಡು ಮನೆಗೆ ಹೋಗೋದು. ಸೊ ನಾವು ಸ್ವಲ್ಪ ರಶ್ ಎಲ್ಲ ಕಡಿಮೆ ಆಗಲಿ ಅಂತ ಹೇಳಿ ಹಂಗೆ ಮಾತಾಡ್ಕೊಂಡು ಕೂತಿದ್ವಿ. ಮಗ ವೇಸ್ಟ್ ಮಾಡಿ ಮಹೇಶ್ ಕುಮಾರ್ ಇವಾಗ ರೀಲ್ಸ್ ಬೇರೆ ಮಾಡ್ತಾರೆ ತಾನೇ. ಇವರು ರೀಲ್ಸ್ ಎಲ್ಲ ಮಾಡ್ತಾರೆ. ಎಲ್ಲ ಸಪೋರ್ಟ್ ಮಾಡಿ ಇವನಿಗೆ, ನಮ್ಮ ಅಣ್ಣಂಗೆ, ಅವ್ರ ವೈಫು. ನಿಮ್ಮ ಮಕ್ಕಳಲ್ಲಿ ಇನ್ನು ಮಗ ಇಲ್ಲಿ ನೋಡಿ, ಮಗಳು ಇಲ್ಲಿ ಕೂತಿದ್ದಾಳೆ. ಅಕ್ಕ ಏನು ಓದ್ತಾರದಕ್ಕ ನೀನು?
8th ಸ್ಟ್ಯಾಂಡರ್ಡ್ ಆಲ್ರೆಡಿ. ಇಲ್ಲಿ ನೋಡಿ ಚಿಕ್ಕ ಹುಡುಗಿ ಅಕ್ಕ ಏನೋ ಅಕ್ಕ ತಂಗಿ ಪಾಪ ಅಲ್ಲೇ ಬಿಟ್ಬಿಟ್ಟವ್ರಾ ಯಾಕೆ ನೋಡಿ. ನಿರ್ಮಲಕ್ಕ ಹಾಯ್ ಮಾಡಿ. ಇದು ಯೂಟ್ಯೂಬ್ ಬರ್ತೀವ ನಾವು. ಹೌದು. ಪಿಂಕ್ ಕಲರ್ ಲೆಹಂಗ ಹಾಕೊಂಡಿದ್ರಲ್ಲ ಅವರು ನಮ್ಮ ಇವಾಗ ಮದುವೆ ಆಗ್ತಿದೆಯಲ್ಲ ಅಭಿ ಅಣ್ಣ ಅವರ ದೊಡ್ಡ ಅಕ್ಕ. ಇವಾಗ ಪರ್ಪಲ್ ಲೆಹಂಗ ಹಾಕೊಂಡಿದ್ರಲ್ಲ ಅವರು ಇನ್ನೊಬ್ರು ಸಿಸ್ಟರ್ ಪಲ್ಲವಿ ಅಂತ. ನಮ್ಮ ಸೌಮ್ಯ ಅವರ ಆಫೀಸ್ ಕೊಲೀಗ್ಸ್. ಹಾಕೊಂಡು ನಿಮ್ಮ ಡ್ರೆಸ್ ಚೆನ್ನಾಗಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ನಿಮ್ಮ ಬೇಬಿದು ಅಷ್ಟೇ. ಹೊಸ ಫ್ರೆಂಡ್ ಮಾಡ್ಕೊತೀವಿ ಅವ್ರನ್ನ. ಹಲೋ ಈ ಕಡೆ ಮಾತಾಡ್ರಿ ಸರಿ. ಇವಾಗ ಎಷ್ಟು ಚೆನ್ನಾಗಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಾರೆ. ಫಸ್ಟು ಮೂಗ್ ನೋಡಿ. ಏನು ನಿಮ್ಮದು ಐಡಿ ಏನು? ಇನ್ಸ್ಟಾಗ್ರಾಮ್ ಅದೆಲ್ಲ ಫಾಲೋ ಮಾಡಿ. ನಮ್ಮ ಬೇಬಿ ಹಾಕೋಣ ಫುಲ್ಲು ರೀಲ್ಸ್ ಎಲ್ಲ ಮಾಡ್ತಾವ್ರು. ನನಗೆ ಆಡ್ಕೊಂಡು ನೀನೇ ರೀಲ್ಸ್ ಬರೋ ಮಾಡ್ತೀಯಾ? ಇಲ್ಲಿ ನೋಡಿ, ಇಲ್ಲಿ ಇವರಿಬ್ರು ಫ್ರೆಂಡ್ಸ್. ಅಲೋ ಮಾತಾಡೋಣ. ಇಲ್ಲಿ ನಮ್ಮ ವೀಡಿಯೋದಲ್ಲಿ ಬರ್ತಾರೆ. ಇವ್ರ ಮಗಳು ಇವರು ದೀಕ್ಷಿತಾ ಎಲ್ಲ ಕುತ್ಕೊಂಡು ಮಾತಾಡ್ತವ್ರೆ. ಎಂಗೇಜ್ಮೆಂಟ್ ನೋಡ್ತವ್ರೆ ಇಲ್ಲಿ. ಹಾಂ ನೋಡ್ತೀನಿ ನಾನು ಯೂಟ್ಯೂಬಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ಯಾ? ಮಾಡಿದ್ಯಾ? ಕುತ್ಕೊಂಡಿದ್ದಾರೆ. ಸೊ ಫ್ಯಾಮಿಲಿಯವ್ರಿಗೆಲ್ಲ ಅಂತ ಹೇಳಿ ಇಲ್ಲಿ ಸಪ್ರೇಟಾಗಿ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊತಾ ಇದ್ದಾರೆ. ನಿನ್ಕೊಳಪ್ಪ. ಹಾಂ ಸರಿ ಆಯ್ತು. ಇಲ್ಲಿ ನೋಡಪ್ಪ ನೋಡಿ. ಬಾ ಫೋಟೋಗೆ ಬರಲ್ವ ನೀನು? ಊಟ ಎಲ್ಲ ಬರೀ ಊಟ ಮಾಡ್ಕೊಂಡೆ ಇದ್ಬಿಡು. ನಾವು ಎದು ಊಟ ಮಾಡ್ದೇನೋ ಇಲ್ಲ. ಸೊ ನಾವು ಕೂಡ ಹಾಗೆಲ್ಲ ಮಾತಾಡಿ ಇವಾಗ ಸ್ವಲ್ಪ ರಶ್ ಎಲ್ಲ ಕಡಿಮೆ ಆಗಿತ್ತು. ಸೊ ಎಲ್ಲರೂ ಕೂಡ ಹೋಗಿ ಅವ್ರಿಗೆ ವಿಶ್ ಮಾಡಿ ನಾವು ಕೂಡ ಫೋಟೋ ತೊಗೊಂಡು ಬಂದ್ವಿ. ಇಬ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಾಯಿತು ಎಂಗೇಜ್ಮೆಂಟ್ ಕೂಡ. ಸೊ ನೋಡೋಣ ಮದುವೆ ಇವಾಗಿನೇನೋ ಎಲ್ಲರದು ಬ್ಯಾಕ್ ಟು ಬ್ಯಾಕ್ ಇದೆ. ಮದುವೆ ಕೂಡ ಹೆಂಗಿರುತ್ತೆ ಅಂತ ನಾನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ. ಊರಿಗೆ ಹೋಗೋಣ. ಊರಿಗೆ ಸೋಮನಹಳ್ಳಿಗೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ ನಮ್ಮ ಅಣ್ಣ ಇಲ್ಲಿ ನಿಂತಾನೆ. ಊಟ ಮಾಡಿಲ್ವೇನೋ? ಯಾಕೋ? ಎಲ್ಲಿ ಐಸ್ ಕ್ರೀಮ್? ವಾವ್ ಮುಚ್ಕೊಂಡು ಕೊಟ್ರೆ ಸರಿ. ಇವಾಗ ಹಾಕ್ತಿದ್ದೀನಲ್ಲ ಇಲ್ಲಿ. ನಮ್ಮ ಗೌರವ ನೋಡಿ ಐಸ್ ಕ್ರೀಮ್ ಎಲ್ಲ ತಂದುಕೊಟ್ಟಿದೆ. ನೋಡಿ ಎಲ್ಲರೂ ಕುತ್ಕೊಂಡಿದ್ದಾರೆ. ಊಟ ಇಲ್ಲಿ ಊಟಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಫ್ಯಾನ್ ಇದೆ ಅಂತ ಎಲ್ಲರೂ ಇಲ್ಲಿ ನೋಡಿ ಊಟಕ್ಕೆ ಮುಂಚೆನೇ ಐಸ್ ಕ್ರೀಮ್ ತಿಂತವ್ರೆ ಇವರು. ಅತ್ತೆ ಮಗಳು ಕರ್ಕಬ ಹೋಗು. ಫ್ಯೂಚರ್ ವೈಫ್ ಎಲ್ಲಿ? ಅತ್ತೆ ಮಗಳು ಅವಳು. ನಮ್ಮ ಅಣ್ಣ ನೋಡಿ ಮುರಿದಾಕ್ಬಿಟ್ಟ. ವಾಟರೆಲ್ಲ ಚೆಲ್ಲೈತೈತೆ. ಅಲ್ಲಿ ಮಾತಾಡಬೇಕಾದ್ರೆ ನಮ್ಮ ಅಣ್ಣ ಅಲ್ಲಿ ಬ್ಯಾಕ್ ಸೈಡ್ ಚೇರ್ ಹಾಕೊಂಡು ಕೂತಿದ್ವಿ. ಗೊತ್ತಿಲ್ಲದೆ ಕಟ್ಟಾಗೋಯ್ತು. ಮೆಮೊರೀಸ್ ಚೆನ್ನಾಗಿರುತ್ತೆ ಅಂತ ಅದು ವೀಡಿಯೋ ಮಾಡಿಕೊಂಡೆ. ಎಂಥ ಕಂಟೆಂಟ್ ಕೊಟ್ಟಾನೆ ಇದು ಪಾಪ. ಈ ಫುಲ್ ಇದು ಎಂದೋಗನೆ. ನಮ್ಮ ಬೇಬಿ ಆದ್ರೆ ಇದ್ರೆ ಫುಲ್ ಖುಷಿ ಪಡ್ತಿದ್ಲು. ವಾಟರ್ ಇದ್ದಿದ್ರೆ ನಡೀರಿ. ಎಲ್ಲ ಕುತ್ಕೊಂಡು ಅಲ್ಟೆ ಹೊಡಿತಾ ಇದ್ರು. ಸೋನೋಕ ಮಾಡ್ಪಪ್ಪ. ಊಟಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಇದು ನೋಡಿ ಎಷ್ಟೋ ಬಂದಿದ್ದು. 100 ಗ್ರಾಮ್ ಚೈನ್ ಹಾಕೊಂಡವನು. ಎಲ್ಲ ಆಯ್ತಾ ಫಂಕ್ಷನ್? ಊಟ ಆಯಿತು. ನಿಮ್ಮದು? ಚೆನ್ನಾಗಿದೆ. ಸ್ಯಾರಿ ಎಲ್ಲ ಚೆನ್ನಾಗಿ ಕಾಣಿಸ್ತು. ಚೆನ್ನಾಗಿತ್ತು. ಎಲ್ಲ ಸಕ್ಕತ್ತಾಗಿತ್ತು. ಸ್ವಲ್ಪ ಬಿಸಿಲು ಆಗೋಯ್ತು. ಬಿಸಿಲು ಇತ್ತು ಅಷ್ಟೇ. ಸೆಕೆ ಆಯಿತು. ಊಟ ಆಯ್ತಾಕ? ಏನೋ ಮಾಡ್ತಾಯಿದ್ದಾರೆ ನಿರ್ಮಲಕ್ಕ. ಪಲ್ಲವಿ ಅಕ್ಕ ಅಂತೂ ಸಿಕ್ಕೇ ಇಲ್ಲ. ವಿಡಿಯೋದಲ್ಲಿ ಬಂದೇ ಇಲ್ಲ ಅವರು. ಆಮೇಲೆ ಮಾಡ್ತೀನಿ ಅಂತ. ಮಂಡ್ಯಕ್ಕೆ ಬಂದ್ಬಿಟ್ಟು ಮಂಡ್ಯ ಬೆಲ್ಲ. ನಾನು ಬರೀ ಕಬ್ಬು ಅಂದ್ಕೊಂಡು ಹೋಗ್ತಾ ಇದ್ದೀನಿ. ವಾವ್ ನೋಡಿ ಫ್ರೆಂಡ್ಸ್, ಮಂಡ್ಯದಲ್ಲಿ ಮಂಡ್ಯ ಬೆಲ್ಲ ಸಿಕ್ಕಿದೆ. ಸಕ್ಕತ್ತಾಗಿದೆ. ಕೊಡ್ರೋ ನನಗೆ.
ನೋಡಿ ಗಾಯ್ಸ್, ಮಂಡ್ಯಕ್ಕೆ ಬಂದ್ಬಿಟ್ಟು ಮಂಡ್ಯ ಹೆಮ್ಮೆ ಏನೋ ಮಂಡ್ಯದ ಬೆಲ್ಲ ತಿಂತಾ ಇದೀನಿ ನೋಡಿ, ಪ್ಯೂರ್ ಬೆಲ್ಲ. ಅಗ್ಗಿ ಬೇಡ, ಹಿಂಗೆ ಸವಕೊಂಡು ತಿನ್ನು, ಹಿಂಗೆ ಕಿತ್ಕೊಂಡು ತಿನ್ಬೇಕು. ಚಿಕ್ಕ ವಯಸ್ಸಿನ ತಿನ್ಬಿಟ್ಟು ಬೆಳೆದಿರೋ ನಮ್ಗೆ ಗೊತ್ತು. ಆಹಾ ತಿನ್ನೋದು ಬೇರೆಯವ್ರು ಕೊಡಕ್ಕಾಗಲ್ಲ ಅಂತನಾ. ಈಸಿ ಆಗ್ಬಿಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದ್ದೆ ನಿಮಗೆ ಡ್ರೆಸ್. ಊಟ ಆಯ್ತಾ? ಲೈಟ್ ಇಲ್ಲ, ಅದೇನೋ ಸೆಟ್ಟಿಂಗ್ ಚೇಂಜ್ ಆಗ್ಬಿಟ್ಟೈತೆ ನೋಡಿ. ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ಊಟ ಆಯ್ತಾ? ಊಟಕ್ಕೆ ಹೋಗ್ತಾ ಇದ್ದೀರಾ? ಓಕೆ ಬಾಯ್. ಓಕೆ ಗಾಯ್ಸ್, ಎಲ್ಲರೂ ಹೊರಡ್ತಾ ಇದ್ದೀವಿ. ಇವ್ ನೋಡ ಹೊರಡ್ತಾ ಇದ್ದಾರೆ ಇವಾಗ. ಬಾಯ್ 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 ಅಮ್ಮ. ಬಾ ನಾಳೆ ಇದು ಏನಪ್ಪ ಮನೆಗೆ. ಕಪ್ ತಿಂದೆ ಹೋದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ಸೊ ಅದಕ್ಕೆ ನಮ್ಮ ಬಾವ, ಮಂಡ್ಯ ಅಂತ ಫೇಮಸ್ ಇರೋದೇ ಕಬ್ಬು. ನಮ್ಮ ಸಿಸ್ಟರ್ ಹಂಗೆ ಬಾವ ಅವರು ಕಪ್ ಕೊಡೋದು ಕರ್ಕೊಯ್ತಾ ಇದ್ದಾರೆ. ಮೈದಾ ಮೈದಾ ಅಂತೆ. ಬಾವನೂ ಆಗುತ್ತೆ ಮೈದಾನೂ ಆಗುತ್ತೆ, ಏನೋ ಒಂದು ಆಗುತ್ತೆ ಬಿಡಿ. ಅವರು ನನ್ಗೆ ಅಣ್ಣ ಆದರೆ ನಾನು ಅವ್ರಿಗೆ ತಮ್ಮ. ಮದರ್ ಇವಾಗ ಕಪ್ ಕೊಡ್ಸಕ್ಕೆ ಹಂಗೆ ಹಂಗೆ ಕಪ್ ತಿಂದರೆ ಚೆನ್ನಾಗಿರಲ್ಲ, ಕಪ್ ತಿಂದರೆ ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಇವಾಗ ಕದ್ಬಿಟ್ಟು ನಾವು ಕಪ್ ತಿಂತಾ ಇದೀವಿ ಗಾಯ್ಸ್. ಕದ್ದಿ ಕಪ್ ತಗೊಳ್ತೀವಿ. ಆದರೆ ಮಂಡ್ಯದಲ್ಲಿ ಫ್ರೀಯಾಗೆ ಕೊಡ್ತಾರೆ ಕಬ್ಬ. ಮಂಡ್ಯ ಕಬ್ಬು ತಗೊಂಡು ಈಗ ಹೋಗ್ತಾ, ಅವಾಗೆಲ್ಲ ಚಿಕ್ಕ ಮಕ್ಕಳಲ್ಲಿ ಇದೇ ತಿಂಡಿ ನೋಡಿ ಬೇಡವಂತೆ ಇವಳಿಗೆ. ಅಕ್ಕಂಗೆ ಬರೀ ಕುರ್ತು ಏನೋ ಬರ್ಗರು ಪಿಜ್ಜಾ ತಿಂದು ಬೇಡ ಅಂತವಳೆ. ನಮ್ಮಮ್ಮ ನೋಡಿ ಬೆಳಗ್ಗೆಯಿಂದ ಸಿಕ್ಕಿಲ್ಲ, ಇವಾಗ ಸಿಕ್ಕೈತೆ. ನಮ್ಮ ಅಮ್ಮನ ಡ್ರೆಸ್ ನೋಡಿ ಚೆನ್ನಾಗಿ ಕಾಣುತ್ತೆ. ಅಮ್ಮ ಫೋಟೋ ತಗ್ತಿರೋದು ಬೇಡವೇ? ಸೊ ಅಲ್ಲಿ ಹುಡುಗ ಹುಡುಗಿಗೆ ಏನೋ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಬಾಯ್ ಬೇಬಿ, ಬಾಯ್ ಬಾಯ್. ನೀನು ಇಲ್ಲೇ ಇರು ಬೇಡ. ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಹೆಂಗಿತ್ತು ಎಂಗೇಜ್ಮೆಂಟ್? ಇವಾಗ ಟೀ ಕುಡ್ಕೊಂಡು ಆಗಿದ್ದಾನೆ. ಎಲ್ಲರಿಗೂ ಟೀ ಕೊಡ್ತಾ ಇದ್ದಾನೆ ಪಾಪ. ಅವರೆಲ್ಲೋ ಟೀ ಎಲ್ಲ ಕುಡಿದ್ಬಿಟ್ಟು ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರು ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ಬುದ್ಧಿ ಇಲ್ಲ, ಬುದ್ಧಿ ಇಲ್ಲ, ಹೇಳಿ ಮಮ್ಮಗೆ. ನಿದ್ದೆ ಆಗಿಲ್ಲ ಅವಳಿಗೆ.